ಫಸ್ಟ್ ಆಫ್ ಆಲ್ ನಾನು ನಮ್ಮ ಪರಂಪರಾ ಇಲಾಖೆ ಹಾಗೂ ದಸರಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭಕ್ಕೆ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಬಹುಶಃ ನನಗೆ ಬುದ್ಧಿ ಬಂದಾಗಿನಿಂದ ಇಷ್ಟು ಬೆಳಗ್ಗೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಿದೆ ಫಸ್ಟ್ ಲೈಫಲ್ಲಿ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಈ ವೆದರ್ ಡೈಲಿ ಸಿಗಲ್ಲ ನಮಗೆ, ಬಹುಶಃ ವಾಕಿಂಗ್ ಹೋದಾಗ ಮಾತ್ರ ಸಿಗುತ್ತೆ. ಆದರೆ ಆ ವೆದರ್ ಜೊತೆ ಇಷ್ಟೊಂದು ಸುಂದರವಾದ ಜೋಡಿಗಳು, ಇಷ್ಟೊಂದು ವೈಭವೀಕರಣ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ಜಾಸ್ತಿ ಏನು ಮಾತಾಡಲ್ಲ. ಬಹುಶಃ ನಮ್ಮ ಇಡೀ ವಿಶ್ವದಲ್ಲೇ ನಮ್ಮ ಮೈಸೂರು ಅಂದರೆ ಒಂದು ದೊಡ್ಡ ಮಟ್ಟದ ಹೆಸರಿದೆ. ಇವತ್ತು ನಮ್ಮ ಆಚಾರ ವಿಚಾರ, ಸಾಂಸ್ಕೃತಿಕ ವಿಚಾರಗಳು ಏನಿದೆ, ನಮ್ಮ ಈ ಪೀಳಿಗೆ ಏನಿದೆ, ಅವರಿಗೆ ಇಂಥ ಒಂದು ಕಾರ್ಯಕ್ರಮದಿಂದ ಮಾದರಿಯಾಗಲಿ. ಬಹುಶಃ ನಮ್ಮ ಈ ಉಡುಗೆ ತೊಡುಗೆ ನಾವು ಯಾವತ್ತೂ ಬಳಸಲ್ಲ, ಇದನ್ನು ಹಾಕೋಲ್ಲ. ನಾರ್ಮಲ್ ಆಗಿ ಅವತ್ತು ದೇವಸ್ಥಾನ ಹೋದಾಗಲೋ ಅಥವಾ ಇನ್ನಿತರ ಬೇರೆ ಕಾರ್ಯಕ್ರಮಕ್ಕೆ ಹಾಕ್ಕೋತೀವಿ. ಈ ಸಾಂಪ್ರದಾಯಿಕ ವಿಚಾರಗಳು ನಮ್ಮ ಯುವ ಪೀಳಿಗೆ ಗೊತ್ತಾಗ್ಲಿ ಅಂತ, ಇನ್ನು ದೊಡ್ಡ ಮಟ್ಟದಾಗಲಿ. ಇದು ಈಗ ಒಂದು ಟ್ರೆಂಡಿಂಗಲ್ಲಿ ಇದ್ದಾರೆ ಈಗಿನ ಯುವಕರೆಲ್ಲ. ಸ್ವಲ್ಪ ಈ ಒಂದು ಟ್ರೆಡಿಷನಲ್ ಬಟ್ಟೆ ಏನಿದೆ ಹಾಕೊಳ್ತಾರೆ. ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಲಿ ಇಂಥ ಕಾರ್ಯಕ್ರಮ, ನಮ್ಮ ವಿಶ್ವವಿಖ್ಯಾತಿಯನ್ನು ಪಡೆಯಲಿ. ಆಲ್ರೆಡಿ ಪಡೆದಿದೆ, ಇನ್ನೂ ಕೂಡ ದೊಡ್ಡ ಮಟ್ಟದಾಗಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು. ಆ್ಯಂಡ್ ಸುಂದರವಾದ ಜೋಡಿಗಳಿದೆ ಮುಂದೆ. ನಿಮಗೆಲ್ಲ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ಎಲ್ಲ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಸೂಫ್ರಮ್ಸು ಕಾಂತಾರ ನೋಡಿದ್ದೀರ ನೀವು? ಸೂಫ್ರಮ್ಸು ಚಿಕ್ಕ ಡೈಲಾಗ್ ಹೇಳ್ತೀನಿ ಅಷ್ಟೇ. ನೀವು ನೋಡಿದ್ದೀರ, ನಾನು ಅಂಗಡಿಗೆ ಹೋಗಿ ಒಂದು ಇದು ಜ್ಯೂಸ್ ತೊಗೊಳ್ತಾ ಇರ್ತೀನಿ. ಸೊ ಫುಲ್ ತುಂಬಿಸ ಬೆಲ್ಲ 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 ಸ್ವಲ್ಪ ಸಹ ಚೆಲ್ಲಬಾರದು, 10 ರೂಪಾಯಿ ಕೊಡೋದಿಲ್ವಾ ಅಂತ ತಿರುಗ್ತೀನಿ. ಹಾಗಲ್ಲಿ ಸುಲೋಚನ ಬಂದಿದ್ದಾಳೆ, ಶಾಕ್ ರಿಯಾಕ್ಷನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಬೋಟಿ ಅಂದರೆ ಗೊತ್ತಾಗುತ್ತಲ್ವಾ? ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಬೋಟಿ ಸಿಕ್ಕಿಸಿ ಕೈಗೆ ಚೆನ್ನಾಗಿ ಅಂದರೆ ನಾರ್ಮಲ್ ಹಿಂಗೆ ತಿಂಗ್ ಮಾಡಿ ಕೈಗೆ ಸಿಕ್ಸ್ತೀನಿ. ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.